ಚಳ್ಳಕೆರೆ ತಾಲೂಕು ಜೆಡಿಎಸ್ ಪಕ್ಷದ ಪೂರ್ವಭಾವಿ ಸಭೆಯನ್ನು ಚಳ್ಳಕೆರೆ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟಿಸಿ ಪಕ್ಷವನ್ನು ಬೆಳೆಸುವಲ್ಲಿ ಮುಂದಾಗಿ ಮುಂದಿನ ಚುನಾವಣೆಗೆ ಸಜ್ಜಾಗಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಪಿ ತಿಪ್ಪೇಸ್ವಾಮಿ, ಪಿಟಿ ರವೀಶ್ ಕುಮಾರ್, ಆನಂದಪ್ಪ, ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇತರರು ಇದ್ದರು. ನಿಮ್ಮ ಈಗ 2 ವರ್ಷ ಇದೆ, 2 ವರ್ಷಕ್ಕೆ ನೀವೀಗ ಇನ್ನು ಮುಂದೆ ನೀನು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಅವರಿಗೆ ಸಂದೇಶ ಕೊಟ್ಟಿದೆ. ಆ ಸಂದೇಶದ ಪ್ರಕಾರ ನನಗೆ ಫೋನ್ ಮಾಡಿರುತ್ತೆ 15 ಕೆಳಗೆ, ಅಣ್ಣ ಪಿಟ್ಟಣಿಗೆ ಹೆಂಗ್ ಮಾಡೋಣ ಸರ್, ನೀವು ನಾಳೆಯಿಂದನೂ ಬಂದ್ರೆ ನಮ್ಮ ಕಾರ್ಯಕರ್ತರು ಇಟ್ಕೊಂಡು ಇಡೀ ತಾಲೂಕು ತಿರ್ಗನ, ಇಲ್ಲಿ ಯಾರು ಏನು ದುಡ್ಡು ಕೇಳೋಂಥ ವ್ಯಕ್ತಿಗಳು ಯಾರು ಇಲ್ಲ, ಎಲ್ಲರೂ ಕೆಲಸ ಮಾಡ್ತಾರೆ. ನೀವು ಧೈರ್ಯವಾಗಿ ಮುಂದೆ ಬರ್ರಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ನೀವೆಲ್ಲ ನೋಡಿದಿರ. ಇವತ್ತು ಕೆಲವೆಲ್ಲ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಅಲ್ಲಿರಂತ ಮೈತ್ರಿ ಯಾವ್ಯಾವ ಪಕ್ಷಗಳು ಇಟ್ಕೊಂಡು ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆಗಳು ಮಾಡಿರೋದು ಇವತ್ತು ಕಾಂಗ್ರೆಸ್ ಸ್ವೀಪ್ ಆಗಿದೆ. ನೀವೆಲ್ಲ ನೋಡಿದ್ರೆ ಬಿಹಾರ ಏನಾಯ್ತು ಅಂತ ನಿಮ್ಗೆ ಗೊತ್ತಾಯ್ತು. ಹಿಂಗ ಅಂತಂದು ಕೆಲವು ರಾಜ್ಯಗಳಲ್ಲಿ ಚುನಾವಣೆಗಳು ಮಾಡೋದಂತ NDA ಪ್ಲಸ್ ಅಲ್ಲಿರಂತ ಪಕ್ಷಗಳು ಮಿಂಗಾಲಾಗಿ ಎಲೆಕ್ಷನ್ ಮಾಡಿರೋದು ಪರಿಸ್ಥಿತಿಗಳು ಇವತ್ತು ರಾಜ್ಯದಾಗೆ ದಿನನಿತ್ಯ ಟಿವಿಗಳಲ್ಲಿ ನೋಡ್ತಾ ಇದ್ರ. ದಯಮಾಡಿ ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡ್ರಿ. ಮುಂದಿನ ದಿನಗಳಿಗೆ ಇವತ್ತು NDA ಸರ್ಕಾರ, NDA ಒಂದು ಪಕ್ಷ ಪ್ಲಸ್ ಈ ಕಡೆ ನಮ್ಮ ಒಂದು JDS ಪಕ್ಷ ಹೊಂದಾಣಿಕೆ ಮಾಡ್ಕೊಂಡೆ ಚುನಾವಣೆ ಮಾಡಬೇಕು ಅನ್ನೋದು ಮೇಲ್ನೋಟಕ್ಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳು ವಿಚಾರ ಬಂದಾಗ ಒಂದು ನಗರಸಭೆ ಆಗ್ಬೋದು, ಒಂದು ಗ್ರಾಮ ಪಂಚಾಯತಿ, ಇದಕ್ಕೆ ಸಿಂಬಲ್ ಇರಲ್ಲ. ನೆಕ್ಸ್ಟ್ TP ZP ಸಿಂಬಲ್ ಇರ್ತವೆ. ಇದ್ರೊಳಗೆ ಸ್ಥಳೀಯ ಸಂಸ್ಥೆಗಳೊಳಗಡೆ ಕೆಲವರು ಮೊನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ನಿಮ್ಗೆಲ್ಲ ಗೊತ್ತೈತೆ. ಹೊಂದಾಣಿಕೆ ಮಾಡ್ಕೊಬೇಕು ಬಿಡ್ಬೇಕಂದ್ರೆ ಅದು ತೀರ್ಮಾನ ಮಾಡ್ಕೊಳ್ಳೋಣ. ಫಸ್ಟ್ ನಾವೇನು ಇವತ್ತು ನಮ್ಮ ಕೆಲವರು ಸುಮಾರು 8 ಜನ 15 ಜನ ಮಾತಾಡಿದಂಥ ವಿಚಾರವಾಗಿ ಒಂದು ಪಾರ್ಟಿ ಆಫೀಸ್ ಮಾಡಿದ್ರೆ ಒಂದು 10-15 ಜನ ಎಲ್ಲೋ ಹಳ್ಳಿಯಿಂದ ಬಂದು 5 ನಿಮಿಷ 10 ನಿಮಿಷ ಆ ಪಾರ್ಟಿ ಆಫೀಸ್ ಕೂತ್ಕೊಂಡು ಏನು ಅಂತ ಚರ್ಚೆ ಮಾಡಿ ಹೋಗ್ತಾರೆ. ಆ ಚರ್ಚೆಗೋಸ್ಕರ ಒಂದು ಪಾರ್ಟಿ ಆಫೀಸ್ ಮಾಡ್ಬೇಕು ಅನ್ನೋದು ಒಂದು ನಮ್ಮಲ್ಲಿ ಮನವಿ. ದಯಮಾಡಿ ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡೋಣ. ಆ ಡೇಟ್ ಫಿಕ್ಸ್ ಮಾಡಿದ್ದು ಒಂದು ದಿವಸ ಆ ಟೈಮಲ್ಲಿ ಆ ಪಾರ್ಟಿ ಆಫೀಸ್ ಅಂತ ಅವ್ರ ಕಡೆಯಿಂದ ಒಂದು ಟೇಪ್ ಕಟ್ ಮಾಡೋಣ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ದಯಮಾಡಿ ಇಷ್ಟೇ ಹೇಳೋದು. ನಮಗೆ ಇಂದಿನ ಚುನಾವಣೆ ಈ ನಗರಸಭೆ ತಿಂಗಳು ಬಿಟ್ಟು ಬರುತ್ತೋ, 2 ತಿಂಗಳು ಬಿಟ್ಟು ಬರುತ್ತೋ, 3 ತಿಂಗಳು ಬಿಟ್ಟು ಬರುತ್ತೋ ಗೊತ್ತಿಲ್ಲ, ಚುನಾವಣೆ ಬರುತ್ತೆ. ಬಟ್ ಚುನಾವಣೆ ಬಂದಂತ ಸಂದರ್ಭಗಳಿಗೆ ಹಿಂದಿನ ದಿನದೊಳಗೆ ಏನಾಗುತ್ತೆ ಅಂತ ನಾವು ಮೆಲ್ಕಾಕದ್ ಬೇಡ. ಮುಂದೆ ಏನಾಗಬೇಕನ್ನೋ ಒಂದು ವಿಚಾರನ ನಾವೆಲ್ಲ ಮುಂದೆ ಇಡೋಣ. ಇವತ್ತು ತಾಲೂಕ್ ಪಂಚಾಯತಿ ಜಡ್ಪಿ ಒಂದು ಪರಶಾಪುರ ಭಾಗದಲ್ಲಿ ಇವತ್ತು ನಾವು ಜಡ್ಪಿ ಗೆದ್ವಿ, ಅದರಲ್ಲಿ 4 ತಾಲೂಕ್ ಪಂಚಾಯತಿ ಗೆದ್ವಿ. ಇನ್ನೊಂದು ನಮ್ಮ ಒಂದು ಹುಲಿಕುಂಟೆ ಅಂದ್ರೆ ಬೆಳಗ್ಗೆನೆ ಒಂದಿದು, ಆಮೇಲೆ ಒಂದು ದ್ಯಾವನಹಳ್ಳಿ, ಹಿಂಗೆ ಸುಮಾರು ನಮ್ಮ 6 ತಾಲೂಕ್ ಪಂಚಾಯತಿ ಗೆದ್ದು ಇವತ್ತು ಆ ಒಂದು ವಿಚಾರವಾಗಿ ಇಲ್ಲೇ ಇದ್ದಾರೆ ನಮ್ಮ ಅಧ್ಯಕ್ಷ ಆಗಿದಂತ ರಾಮಣ್ಣವರು, ತಾಲೂಕ್ ಪಂಚಾಯತಿ ನಮ್ಮ ಜಯಣ್ಣವರು TP ಮೆಂಬರ್ ಆಗಿರುವಂತ ನಿದರ್ಶನಗಳು ಇವೆಲ್ಲ ಇದಾವೆ. ಅವತ್ತು ನಾವು ಅಧಿಕಾರನ ಯಾವ ತರ ಹಸ್ತಾಂತರ ಮಾಡಿದ್ವಿ ತಾಲೂಕಲ್ಲಿ. ಇವತ್ತು ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಮಾಡ್ಕೊಂಡು ಅಧ್ಯಕ್ಷರಾದ್ರು ನಮ್ಮ ಪಕ್ಷದಲ್ಲಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ್ರು, ಉಪಾಧ್ಯಕ್ಷ ನಮ್ಮ ವೀರೇಂದ್ರಣ್ಣವ್ರ ಮನೆಯಕ್ಕೆ ಉಪಾಧ್ಯಕ್ಷ. ಇವೆಲ್ಲ ಹೆಂಗ್ ಸಿಕ್ಕೋದ್ರೆ ನಮ್ಮ ಒಂದು ಶ್ರಮ ಇದ್ದಿದ್ದು ಯಾವ ಅಧಿಕಾರ ಸಿಗಲ್ಲ ಅನ್ನೋದು ನೀವು ಫಸ್ಟ್ ಮನವರಿಕೆ ಮಾಡ್ಕೊಬೇಕು. ಇವತ್ತು 7 ಜನ ಇವತ್ತು TP ಮೆಂಬರ್ಗಳು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾಗ ಯಾರ ಜವಾಬ್ದಾರಿ ತಗೊಂಡು ಏನು ಅಂತ ರಾಮಣ್ಣ ಚೆನ್ನಾಗಿ ಗೊತ್ತಾಯ್ತು ಕೇಳ್ರಿ. ಒಬ್ಬ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇದ್ದೆ ನಮ್ಮ